ಯಾವುದೇ ಕಾರ್ಯಕ್ಕೂ ಕಾಂಚಾಣಂ ಕಾರ್ಯಸಿದ್ಧಿ. ಆದರೆ ತ್ರಿವಿಧ ದಾಸೋಹ ಪರಂಪರೆಯನ್ನು ಹುಟ್ಟುಹಾಕಿದ ಶಿವಕುಮಾರ ಸ್ವಾಮೀಜಿಯವರಿಗೆ ಯಾವುದೇ ಹಿನ್ನೆಲೆಯ ಕಾಂಚಾಣದ ಒಂದು ಕಿಂಚಿತ್ತು ಸಹಾಯವು ಎಲ್ಲೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ದಾಸೋಹ ಪರಂಪರೆ ಶಾಲೆಗಳನ್ನು ಹುಟ್ಟುಹಾಕಿದ್ದು ಮಾತ್ರವಲ್ಲ, ಬೆಳೆದು ಬೃಹತ್ ಆಲದ ಮರದಂತೆ ಅಜರಾಮರವಾಗಿ ನಿಂತಿದ್ದು ನಮ್ಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪರಿಶ್ರಮದಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಗುರುಗಳು ಒಂದು ಸ್ಥಿರ ಗಟ್ಟಿ ಮನಸ್ಸು ಮಾಡಿ ಮುಂದೆ ಹೆಜ್ಜೆ ಇಟ್ಟು ಹೊರಟ ದಿನವೇ ನಿರ್ಧಾರವಾಗಿತ್ತು. ಇದೊಂದು ದೊಡ್ಡ ಶಿಕ್ಷಣ ಕೇಂದ್ರ ಆಗುತ್ತೆ, ದೊಡ್ಡ ಒಂದು ಆಶ್ರಮ ಆಗುತ್ತೆ. ಹಾಗೆ ಇಡೀ ದೇಶದಲ್ಲಿ ಹೆಸರು ಮಾಡುವಂತಹ ಯಾವುದಾದ್ರೂ ಜ್ಞಾನಾರ್ಜನೆ ಒಂದು ಸಂಸ್ಥೆ ಅಂದರೆ ಉಚಿತವಾಗಿ ಜ್ಞಾನಾರ್ಜನೆ ಪಡೆಯುವಂಥ ಲಕ್ಷಾಂತರ ಮಕ್ಕಳು ಇಲ್ಲಿ ದೊಡ್ಡ ದೊಡ್ಡ ಒಂದು ಹುದ್ದೆಗೆ ಬರ್ತಾರೆ, ಅಧಿಕಾರಿಗಳಾಗ್ತಾರೆ, ಅಧಿಕಾರಿ ವರ್ಗದ ಒಂದು ಇದಾಗ್ತಾರೆ. ಹಾಗೆ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಅನೇಕ ಸಾವಿರಾರು ಜನಕ್ಕೆ ಕೆಲಸ ಕೊಡುವಂಥ ದೊಡ್ಡ ವ್ಯಕ್ತಿಗಳು ಆಗಿ ಒಬ್ಬ ಉದ್ಯಮಿಗಳಾಗಿ ಬೆಳೀತಾರೆ ಅನ್ನೋಂಥದ್ದು ಅಂದೇ ಸಿದ್ಧಗಂಗಾ ಸ್ವಾಮೀಜಿ, ಶ್ರೀಯುತ ಶಿವಕುಮಾರ ಸ್ವಾಮೀಜಿಯವರು ಒಂದು ದೃಢ ಸಂಕಲ್ಪವನ್ನಂತೂ ಮಾಡಿದರು. ಹಾಗೆ ಈ ದೃಢ ನಿರ್ಧಾರದೊಂದಿಗೆ ತಮ್ಮ ಬದುಕಿನ ಬುತ್ತಿ ಅಂದರೆ ಎಲ್ಲ ಮಕ್ಕಳ, ಎಲ್ಲ ಕಲಿಕಾ ವಿದ್ಯಾರ್ಥಿನಿಯರ ಹಾಗೆ ಈ ಒಂದು ಆಶ್ರಮದ ಪರಿಕಲ್ಪನೆ ಏನಿತ್ತು, ಶಾಲಾ ಕಾಲೇಜುಗಳ ಪರಿಕಲ್ಪನೆ ಏನಿತ್ತು, ಈ ಪರಿಕಲ್ಪನೆಗೆ ಅನುಗುಣವಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾಗಿತ್ತು. ಹಾಗೆ ಇದರೊಟ್ಟಿಗೆ ಹಣದ ಅವಶ್ಯಕತೆ ಬಹಳಷ್ಟಿತ್ತು. ಇದೆಲ್ಲವನ್ನು ಮನಗಂಡ ಶಿವಕುಮಾರ ಸ್ವಾಮೀಜಿಗಳು ಇದರೊಟ್ಟಿಗೆ ವಿದ್ಯೆಗೆ, ವಿದ್ಯಾರ್ಥಿಗಳಿಗೆ ಅವರ ಹೊಟ್ಟೆಪಾಡು ನಡಿಲಿಕ್ಕಾಗಿ ಇವೆಲ್ಲವನ್ನು ಕೂಲಂಕುಷವಾಗಿ ಮನಸ್ಸಿನಲ್ಲಿಟ್ಕೊಂಡು ಅವರು ಅವತ್ತಿನ ಕಾಲದಲ್ಲಿ ಇರುವಂತಹ ಹಣವನ್ನು ಸೇರಿಸಿ ಒಂದು ಎತ್ತಿನ ಗಾಡಿಯನ್ನು ಖರೀದಿ ಮಾಡಿ ಆ ಎತ್ತಿನ ಬಂಡಿ ಭರವಸೆಯ ಮಹಾಪೂರವನ್ನು ಹೊತ್ತು ಗ್ರಾಮಗಳಿಗೆ, ಹಳ್ಳಿಗಳಿಗೆ, ಗ್ರಾಮಗಳಿಗೆ ತೆರಳುತ್ತೆ. ಇದು ಕೇವಲ ಒಂದು ಎತ್ತಿನ ಬಂಡಿ ಅಂತಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೊತ್ಕೊಂಡು ನಡೆದಂಥ ಬಂಡಿ. ಇದಕ್ಕೆಲ್ಲ ರೂವಾರಿಯಾಗಿ ಸನ್ಮಾನ್ಯ ಎಲ್ಲ ಗುರುಗಳ ಆರಾಧ್ಯ ದೈವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಎತ್ತಿನ ಬಂಡಿ ಗ್ರಾಮಗಳಿಗೆ ತೆರಳುತ್ತೆ. ಅವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಭಿಕ್ಷಾಟನೆ ಮಾಡ್ತಾರೆ. ಭಿಕ್ಷಾಟನೆ ಮಾಡಿ ಅಲ್ಲಿ ಕೊಟ್ಟಂಥ ದವಸ ಧಾನ್ಯಗಳನ್ನ, ಹಣ್ಣು ಹಂಪಲುಗಳನ್ನ ತಗೊಂಡು ಬಂದು ಆಶ್ರಮದಲ್ಲಿ ಕೊಟ್ಟು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮಾಡಬೇಕು ಅನ್ನೋಂಥ ಕನಸಿನಲ್ಲಿ ವಿದ್ಯಾಮಂದಿರವನ್ನು ಮುಂದುವರಿಸ್ತಾರೆ. ಹೀಗೆ ದಿನ ತಳ್ತಾ ಕಾಲಕ್ರಮೇಣ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಬರುತ್ತೆ. ಇದರೊಟ್ಟಿಗೆ ಹಣ ಬರೋವಂಥ ರೀತಿಯಲ್ಲಿ ಆಗುತ್ತೆ. ಇದರೊಟ್ಟಿಗೆ ಜೊತೆಗೆ ಸಿದ್ಧಗಂಗಾ ಮಠದ ಶಾಲಾ ಕಾಲೇಜುಗಳು ಅಭಿವೃದ್ಧಿ ಆಗ್ತಾ ಬರ್ತವೆ. ಇಲ್ಲಿ ಮಕ್ಕಳು ಯಥೇಚ್ಛವಾಗಿ ಇಲ್ಲಿ ಸೀಟ್ ಸಿಕ್ಕರೆ ಸಾಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಮಟ್ಟದಲ್ಲಿ ಇಲ್ಲಿ ಆ ದೈವ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬೇರು ಮಟ್ಟದಿಂದ ಬೆಳೆಸಿ ಬಿಡುತ್ತೆ. ಅಂದರೆ ಆ ದೈವ ಯಾರಪ್ಪ ಅಂತಂದರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. 1940ರಿಂದ ಈಚೆಗೆ ಕೇವಲ ಒಂದು 25-30 ವಿದ್ಯಾರ್ಥಿಗಳನ್ನ ಮಾಡಿಕೊಂಡು ಇವತ್ತು ಅಜಾನುಬಾಹುವಾಗಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ನಿಂತಂಥ ಯಾವುದಾದ್ರೂ ಒಂದು ಕ್ಷೇತ್ರ
ವಿದ್ಯಾಮಂದಿರ ಐತೆ ಅಂತಂದರೆ ಅದು ಸಿದ್ಧಗಂಗಾ ಸ್ವಾಮೀಜಿ ಆಶ್ರಮ ಮತ್ತು ಯೂನಿವರ್ಸಿಟಿ, ಹಾಗೆ ಅಲ್ಲಿ ಶಾಲಾ ಕಾಲೇಜುಗಳು ಇದರೊಟ್ಟಿಗೆ ಇಲ್ಲಿ ಎಷ್ಟೋ ಅನಾಥ ಮಕ್ಕಳು, ಎಷ್ಟೋ ಬಡವ್ರ ಮಕ್ಕಳು ಓದಿ ಇವತ್ತು ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಅಧಿಕಾರಿಗಳಾಗಿ ಇವತ್ತು ಎಷ್ಟೋ ಜನ ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ. ಅವರೆಲ್ಲ ನೆನೆಸ್ಕೊಳ್ತಾರೆ. ಅಂಥ ಒಂದು ಸಂಸ್ಥೆ ಈ ಒಂದು ಸಿದ್ಧಗಂಗಾ ಮಠ ಅಂತ. ನೋಡಿ, ಇಲ್ಲಿ ಸ್ವಾಮೀಜಿಗಳು ಕೇವಲ ತಮ್ಮ ಸ್ವಾರ್ಥಕ್ಕೆ ಅಂತ ಮಾಡಿದಂಥದ್ದಲ್ಲ. ಇದು ಇಡೀ ಸಮಾಜದ ಒಳಿತಿಗಾಗಿ ಮನುಕುಲವನ್ನು ಉದ್ಧರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕೆಂಬ ಹಂಬಲದಿಂದ, ಯಾರು ಹಸಿವನ್ನು ತಡೆ ಹಿಡ್ಕೊಂಡು ಇರಬಾರ್ದು ಅನ್ನೋಂಥ ಒಂದು ಹಂಬಲದಿಂದ, ಇದರೊಟ್ಟಿಗೆ ಬಡ ಮಕ್ಕಳು ವಿದ್ಯಾವಂತರಾಗಬೇಕು, ಅನಾಥ ಮಕ್ಕಳು ಸ್ಥಿತಿವಂತರಾಗಿ ಬರಬೇಕು, ಇವೆಲ್ಲವನ್ನು ಪರಿಕಲ್ಪನೆ ಮಾಡಿಕೊಂಡು ಬೆಳೆಸಿದಂಥ ಸಿದ್ಧಗಂಗಾ ಮಠದ ಶಾಲಾ ಕಾಲೇಜುಗಳು ಇವತ್ತು ಲೆಕ್ಕವಿಲ್ಲದಷ್ಟು ವಿದ್ಯಾರ್ಥಿಗಳನ್ನು ಒಳ್ಳೆಯ ಒಂದು ಬೃಹತ್ ಆಲದ ಮರವಾಗಿ ರೂಪಾಂತರ ಮಾಡಿದೆ. ಅವರೆಲ್ಲ ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಎಲ್ಲ ಅವರು ಏನು ಇಲ್ಲಿಂದ ಹೊರಗಡೆ ಹೋಗಿ ಅಧಿಕಾರಿಗಳಾದರು, ಉದ್ಯಮಿಗಳಾದರು, ಇವರೆಲ್ಲ ಒಂದು ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡಿ ಈ ಮಠಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವರು ಕೂಡ ಒಂದು ಕೈ ಜೋಡಿಸಿ ಈ ಸಂಸ್ಥೆಗೆ ಬೆಳೆಯೋದಕ್ಕೆ, ಸಂಸ್ಥೆಯನ್ನು ಮತ್ತಷ್ಟು ಉದ್ಧಾರ ಮಾಡಲಿಕ್ಕೆ ಎಲ್ಲ ಕಂಕಣ ತೊಟ್ಟರು. ಸ್ವಾಮೀಜಿಯವರ ಕೈ ಬಲಪಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಒಂದು ದೇವಾಲಯದಂತೆ ಇರುವಂಥ ಈ ಎಜುಕೇಷನ್ ಟ್ರಸ್ಟ್ನ ಮತ್ತಷ್ಟು ಮಗದಷ್ಟು ವಿಸ್ತಾರಗೊಳ್ಳೋದಕ್ಕೆ ಅವರು ಬುನಾದಿಯನ್ನು ಹಾಕಿದ್ರು. ಸ್ವಾಮೀಜಿಯವರ ಒಂದು ದಿನಚರಿ ಹೇಗಿತ್ತು ಅಂತಂದರೆ, ಅವರು ನಡೆದಾಡುವಂಥ ದೇವರು. ಇದು ಏನಕ್ಕೆ ಹೇಳ್ತಾರೆ ಅಂತಂದರೆ, ಅವರು ನಿದ್ದೆ ಮಾಡ್ತಾಯಿದ್ದು ಭಾಳ ವಿರಳ. ಕೇವಲ 4ರಿಂದ 5 ಗಂಟೆ ವಿಶ್ರಾಂತಿ. ಪ್ರತಿ ಸಂದರ್ಭದಲ್ಲೂ ದೇವರ ಭಜನೆ, ದೇವರ ಒಂದು ಕೀರ್ತನೆ, ಹಾಗೆ ಮಕ್ಕಳ ಏಳಿಗೆ, ಆಮೇಲೆ ತ್ರಿವಿಧ ದಾಸೋಹ ಅಂತ ಹೇಳಿದ್ರಲ್ಲ, ಇಲ್ಲಿ ಅಂಟಿಸಿದಂಥ ಒಲೆ ಆರಬಾರ್ದು ಅನ್ನೋವಂಥ ಒಂದೇ ಒಂದು ಪರಿಕಲ್ಪನೆ ಅವ್ರ ತಲೆಯಲ್ಲಿತ್ತು. ಯಾಕೆ ಅಂತಂದರೆ, ಯಾರೇ ಬರಲಿ, ನಿರ್ಗತಿಕರು, ಬಡವರು, ಶ್ರೀಮಂತರು, ಮತ್ತೊಬ್ಬರು, ಮಗದೊಬ್ಬರು, ಎಲ್ಲರಿಗೂ ಅಲ್ಲಿ ಅನ್ನ ಸಂತರ್ಪಣೆ ನಡಿಬೇಕು ಅನ್ನೋವಂಥ ಒಂದೇ ಒಂದು ಧ್ಯೇಯವನ್ನು ಮನಸ್ಸಿನಲ್ಲಿಟ್ಕೊಂಡು ಪ್ರಾರಂಭ ಮಾಡಿದಂಥದ್ದು ತ್ರಿವಿಧ ದಾಸೋಹ. ಹಾಗಾಗಿ ಅಲ್ಲಿ ಒಲೆ ಅಂಟಿಸಿದಂಥ ಒಲೆ ಆರೋದೇ ಇಲ್ಲ ನೋಡಿ. 24 ಗಂಟೆನೂ ಉರಿತಾನೇ ಇರುತ್ತೆ ಒಲೆ. ಅಂದರೆ ಇಲ್ಲಿನ ಶಕ್ತಿ ಮಹಿಮೆ ಎಷ್ಟಿರ್ಬೋದು. ಇಲ್ಲಿ ರಾಜ ಮಹಾರಾಜರು ಬಂದರು, ರಾಷ್ಟ್ರಪತಿಗಳು ಬಂದೋದರು, ಪ್ರಧಾನಮಂತ್ರಿಗಳು ಬಂದೋದರು, ಹಾಗೆ ಸ್ಯಾಂಡಲ್ವುಡ್, ಹಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು, ಟಾಲಿವುಡ್ಡು ಎಲ್ಲ ಥರ ನಟರು ಬಂದೋದರು. ದೊಡ್ಡ ದೊಡ್ಡ ಮಹನೀಯರುಗಳೆಲ್ಲ ಬಂದು ಈ ಮಠಕ್ಕೆ ಭೇಟಿ ಕೊಟ್ಟರು. ತಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ಮಠಕ್ಕೆ ನೀಡಿದರು. ಇವೆಲ್ಲ ಪರಿಕಲ್ಪನೆ ನನಸಾಗಿ ರೂಪುಗೊಂಡಿದ್ದು ಸಿದ್ಧಗಂಗಾ ಸ್ವಾಮೀಜಿಗಳ ಕೃಪೆಯ ಆಶೀರ್ವಾದದಿಂದ ಹಾಗೂ ಅವರ ದೃಢ ಮನಸ್ಸಿನಿಂದ, ಕಠಿಣ ತಪಸ್ಸಿನಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರಣ, ಅವರು ನಡೆದಾಡುವಂಥ ದೇವರು. ಎಲ್ಲಿಂದ ಎಲ್ಲಿಗೆ ಹೋಗಲಿ ನಡ್ಕೊಂಡೇ ಹೋಗ್ತಿದ್ರು, ನಡ್ಕೊಂಡು ಬರ್ತಿದ್ರು. ಇವೆಲ್ಲ ಅವ್ರಿಗೆ ನಿಜವಾಗಲೂ ಅಂಥ ದೇವರುಗಳು, ಇಂಥ ಮಹನೀಯರು ನಮಗೆ ನಿಜವಾಗಲೂ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ನಮ್ಮ ಮನಸ್ಸಿನಲ್ಲಿದ್ದಾರೆ, ಕಣ್ಮುಂದೆ ಇಲ್ಲದೆ ಇದ್ದರೂ ಕೂಡ ಮನಸ್ಸಿನಲ್ಲಿದ್ದಾರೆ. ನಮ್ಮ ಕಣದಲ್ಲೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗಲೂ ಇವ್ರಿಗೆ ನಮ್ಮದೆಲ್ಲ ಒಂದು ದೀರ್ಘದಂಡ ನಮಸ್ಕಾರ ಹಾಕಲೇಬೇಕು.
ಅಂತಹ ಮಹನೀಯರು ಮತ್ತೆ ಹುಟ್ಟಿ ಬರಬೇಕು, ನಮ್ಮೆಲ್ಲರನ್ನ ಉದ್ಧಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೇಬೇಕು. ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಬಂದು ಇವರ ಒಂದು ಸಂಸ್ಕಾರ, ವಿನಯ, ವಿಧೇಯತೆ ಹಾಗೂ ಇಲ್ಲಿ ಅವರು ಕಟ್ಟಿ ಬೆಳೆಸಂಥ ಒಂದು ದೃಢ ಸಂಕಲ್ಪದಿಂದ ಆ ಮಠವನ್ನು ಯಾವ ಮಟ್ಟಕ್ಕೆ ಎತ್ತರಕ್ಕೆ ತಗೊಂಡೋದ್ರು ಅನ್ನೋಂಥದ್ದು ಅವರು ಕಂಡಿದ್ದರಿಂದ ಅವರು ಬಂದು ಆ ಸ್ವಾಮೀಜಿಗಳಿಗೆ ಭಾಳ ಅವರು ಹೊಗಳಿ ಕೊಂಡಾಡ್ಬಿಟ್ರು. ನೋಡಿ, ಇದಲ್ವಾ ಚರಿತ್ರೆ ಅಂದರೆ. ಇವತ್ತು ಚರಿತ್ರೆಯ ಪುಟದಲ್ಲಿ ಯಾವ್ದಾದ್ರು ಸ್ವಾಮೀಜಿಗಳ್ನ ಹುಡುಕಿ ಅಂದರೆ ಇಂದಿನ ದಿನಮಾನಗಳಲ್ಲಿ ಯಾವುದೇ ಮಠ, ಯಾವುದೇ ಒಂದು ಸ್ವಾಮೀಜಿಗಳನ್ನ ತಗೊಳ್ತೀವಿ, ಯಾವುದೇ ಸ್ವಾಮೀಜಿಗಳನ್ನ ನಾವು ಕೊಂಡಾಡ್ತೀವಿ ಅಂತ ಹೇಳಿದ್ರೆ ಅದು ಚರಿತ್ರೆಯ ಪುಟದಲ್ಲಿ ದಾಖಲಾಗುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಮಾತ್ರ. ಇಂತಹ ಪುತ್ರನನ್ನು ಪಡೆದ ಕನ್ನಡ ತಾಯಿ ನೀನೇ ಧನ್ಯ ತಾಯಿ. ಇಂಥ ಪುತ್ರನನ್ನು ನಮಗೆ ಕರುಣಿಸಿದಂಥ ಕನ್ನಡ ಮಾತೆ ತಾಯಿ ಭುವನೇಶ್ವರಿ ಮತ್ತಷ್ಟು ಇಂತಹ ಮಕ್ಕಳನ್ನು ನಮಗೆ ನೀಡಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.